ವಿಶ್ವಗುರು ಬಸವಣ್ಣನವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು, ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ವೀರಭದ್ರಗೌಡ ಎಚ್ಚರಿಕೆ ನೀಡಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಶಾಸಕ ಹಾಗೂ ಮಾಜಿ ಕೇಂದ್ರ ಮಂತ್ರಿಯಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ವಕ್ಫ್ ಜಾಗೃತಿ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡುವಾಗ, ರೈತರೇ ಎಚ್ಚರಗೊಳ್ಳಿ, ಇಲ್ಲವಾದರೆ ಬಸವಣ್ಣನವರಂತೆ ಒಳಗೆ ಹಾರಿ ಸಾಯಿರಿ ಎನ್ನುವ ಉದ್ದಟತನದ ಮಾತುಗಳನ್ನು ಆಡಿರುವುದು ಅತ್ಯಂತ ನಾಚಿಕೆಗೇಡುತನ ಸಂಗತಿ. ಲಿಂಗಾಯತ ಧರ್ಮದಲ್ಲೇ ಹುಟ್ಟಿ ನಾಲಿಗೆ ಮೇಲೆ ಹಿಡಿತ ತಪ್ಪಿ ಅರಿವಿಲ್ಲದೆ ಮಾತನಾಡುವುದು ಶೋಭೆ ತರುವಂಥದ್ದಲ್ಲ. ಆರ್ಎಸ್ಎಸ್ ನಾಯಕರನ್ನು ಮೆಚ್ಚಿಸಲು ಬಸವಣ್ಣನವರ ಬಗ್ಗೆ ಲಘುವಾಗಿ ಮಾತನಾಡಿದರೆ ತಾವು ದೊಡ್ಡ ಮನುಷ್ಯರಾಗುವುದಿಲ್ಲ. ತಮ್ಮ ಮಾತಿನಿಂದ ಬಸವಣ್ಣನವರ ಭಕ್ತರಿಗೆ ನೋವು ಉಂಟು ಮಾಡಿದೆ. ಕೂಡಲೇ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು. ನಂತರ ತಾಲೂಕು ಬಸವ ಕೇಂದ್ರದ ಅಧ್ಯಕ್ಷ ಕರೇಗೌಡ ಕುರುಕುಂದಿ ಮಾತನಾಡಿ, ಬಸವಣ್ಣನವರ ಕುರಿತು ಲಘುವಾಗಿ ಮಾತನಾಡಿದ ಯತ್ನಾಳ್ ಹಾಗೂ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡಿದ ಪೇಜಾವರ ಶ್ರೀಗಳ ಅವಹೇಳನ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಕ್ಷಮೆಯಾಚನೆಗೆ ಒತ್ತಾಯಿಸಿದ್ದಾರೆ. ಇನ್ನೊಂದು ಧರ್ಮವನ್ನು ಈಡಾಡಿಸಿದಂಗೆ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಸಂವಿಧಾನಾತ್ಮಕವಾಗಿ ಸ್ವಧರ್ಮ ನಿಷ್ಠೆ ಇರಬೇಕು, ಪರಧರ್ಮ ಸಹಿಷ್ಣುತೆ ಇರಬೇಕು. ನಮಗೆ ಇನ್ನೊಂದು ಧರ್ಮದ ಬಗ್ಗೆ ನಮ್ಗೆ ಯಾಕೆ ಬೇಕಾಗಿದೆ? ನಮ್ಮ ಧರ್ಮವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದಪ್ಪ ಅಂದ್ರೆ ಎಲ್ಲರಿಗೂ ಪೂರಕವಾಗಿ ಬದುಕಿದಂಗ. ಈ ರೀತಿಯಾಗಿ ಇರತಕ್ಕಂಥ ಅವಿವೇಕತನದ ಪರಮಾವಧಿ ಇದು ಬಸವ ಅನುಯಾಯಿಗಳಿಗೆ ಬಹಳ ನೋವನ್ನು ತಂದಿದೆ. ಈ ಹೀಯಾಳಿಕೆಯ ಮಾತು, ಅಸಂಬದ್ಧ ಮಾತು, ಅಸಹಜವಾದದ್ದು ಇದು ವಚನಗಳಲ್ಲಿ ಇಲ್ಲ, ಯಾವ ಇತಿಹಾಸಗಳಲ್ಲಿ ಇಲ್ಲ. ಕಲ್ಪಿತ ಕಪೋಕಲ್ಪಿತ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಪ್ರಚೋದನಕಾರಿಯನ್ನಾಗಿ ಮಾಡಿ ಜನರ ಸಂಘರ್ಷಕ್ಕೀಡು ಮಾಡತಕ್ಕಂಥದ್ದು, ಪರಸ್ಪರ ವೈಷಮ್ಯವನ್ನು ಬೆಳೆಸ್ತಕ್ಕಂಥದ್ದು ಬಹಳ ಅಪಮಾನಕರವಾದದ್ದು. ಸಂದರ್ಭದಲ್ಲಿ ಖಂಡನೆ ಮಾಡತಕ್ಕಂಥ ವಿಷಯವಾಗಿ ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೇವೆ. ಮಾನ್ಯ ಬಸನಗೌಡ ಯತ್ನಾಳ್ ಇವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರರು ಮಾತನಾಡಿ ಬಸವನ ಪರ ಸಂಘಟನೆಗಳಿಗೆ ಒಂದು ವ್ಯವಸ್ಥಿತವಾಗಿ ಅವರಿಗೆ ನೋವು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ತದೆ. ಅವರು ಅರ್ಜೆಂಟಾಗಿ ತಾವು ನಮ್ಮ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮತ್ತು ಪೇಜಾವರ ಶ್ರೀಗಳು ನಮ್ಮ ಸಂವಿಧಾನದ ಬಗ್ಗೆ ಅಲಕ್ಷ್ಯವಾಗಿ ಲಕ್ಷ್ಯವಿಲ್ಲದೆ ಯಾವ್ಯಾವ ರೀತಿ ಮಾತಾಡಿದರೆ ಅವರು ಸಹ ಕ್ಷಮೆ ಯಾಚಿಸಬೇಕಂತ ಹೇಳಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ.